ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಂಥ ದೊಡ್ಡ ವ್ಯಾಪಾರಸ್ಥರಿಗೆ ಎಷ್ಟೋ ಜನ ಪರಿಚಯ ಇರ್ತಾರೆ. ಮೇಲಾಗಿ ಒಬ್ಬನೇ ಒಬ್ಬ ಮಗನ ಮದುವೆ. ಹೀಗೆ ಕಡಿಮೆ ಜನರಿಟ್ಕೊಂಡು ಯಾಕೆ ಮಾಡ್ತಾ ಇದ್ದಾರೆ? ತಾತ, ಅದು ಏನಂದ್ರೆ ಅದ್ರಲ್ಲೇನಿದೆ ಸಾರ್ಥಿ ತಾತ? ಈ ಊರಲ್ಲಿರೋ ಶ್ರೀಮಂತರು ಯಾರೂನು ಅದ್ಧೂರಿಯಾಗಿ ಫಂಕ್ಷನ್ ಮಾಡಲ್ಲ. ಅವರು ಮದ್ವೆನ ಸಿಂಪಲ್ ಆಗಿ ಮಾಡಿದ್ರೂನು ರಿಸೆಪ್ಷನ್ ಮಾತ್ರ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಬಹುಶಃ ಇವರು ಕೂಡ ಹಾಗೆ ಪ್ಲಾನ್ ಮಾಡಿದ್ದಾರೆ ಅನ್ಸತ್ತೆ. ಅದು ನಮಗ್ ಗೊತ್ತಿಲ್ವಲ್ಲ ತಾತ? ಹೌದು ತಾತ, ಇವರಿಷ್ಟು ದುಡ್ಡಿರೋರಾದ್ರೂ ತುಂಬಾ ಸಿಂಪಲ್ ಆಗಿರ್ತಾರೆ. ಅಂಥವ್ರಾಗಿರೋದ್ರಿಂದಲೇ ಅಕ್ಕನ್ನ ಅವರೇ ಹುಡ್ಕೊಂಡ್ಬಂದು ಅವ್ರ ಮನೆ ಸೊಸೆ ಮಾಡ್ಕೊಂತಿದ್ದಾರೆ. ಅತ್ಗೆ, ಏನ್ ಸಂಜು? ದೊಡ್ಡಮ್ಮ ನಿಮ್ಮನ್ನ ಬೇಗ ಬರಕ್ ಹೇಳಿದ್ದಾರೆ, ಬನ್ನಿ ಹೋಗೋಣ. ನೀವು ಬನ್ನಿ ತಾತ. ಏನಮ್ಮ, ಏನ್ ಮೀಟಿಂಗ್ ಇದು? ಏನೋ ನನ್ಗೇನ್ ಗೊತ್ತು ಬೇಬಿ. ನಿನಗೆ ಏನು ಗೊತ್ತಿಲ್ಲ. ಅಲ್ಲಿ ನೋಡು, ಮಿತ್ರನ್ ನೋಡ್ತಾ ಇದ್ರೆ ಕೈಯಿಂದ ಎಲ್ಲಿ ಜಾರ್ ಹೋಗ್ತಾನೋ ಅಂತ ಭಯ ಆಗ್ತಾ ಇದೆ. ನೀನ್ ಸುಮ್ನಿರು ಬೇಬಿ, ನನ್ ಕೈ ಮುಗಿತೀನಿ. ಅವ್ರು ಕೇಳಿಸ್ಕೊಂಡ್ರೆ ಅಷ್ಟೇ. ದೊಡ್ಡಮ್ಮ, ಅತ್ಗೆ ಬಂದ್ರು. ಮಿತ್ರ, ಅಬ್ಬಾ, ಈ ಸರ ಎಷ್ಟು ಚೆನ್ನಾಗಿದೆ. ಅಮ್ಮ, ಇಷ್ಟು ದಿನ ಈ ಸರನ ಬರೀ ನೋಡೋದೇ ಆಯ್ತು, ಯಾವತ್ತೂ ಹಾಕೊಂಡಿಲ್ಲ. ಸಂಜನಾ, ಬುದ್ಧಿ ಇದೆಯೋ ಇಲ್ವೋ? ಏನ್ ಮಾಡ್ತಿದ್ಯಾ ಅಂತ ಅರಿವಿದ್ಯಾ ನಿಂಗೆ? ದೊಡ್ಡಮ್ಮ, ಆ ಹಾರ ಬೆಲೆ ಬಾಳುವಂಥದ್ದು ಮಾತ್ರ ಅಲ್ಲ, ಅದಕ್ಕೆ ಅಂತ ಒಂದ್ ಗೌರವ ಇದೆ. ಆ ಹಾರನ್ ಹಾಕೋಬೇಕಾಗಿರೋದು ಈ ಮನೆ ಮಗಳಲ್ಲ, ಈ ಮನೆಗ್ ಬರೋ ಸೊಸೆ. ಸಾರಿ ದೊಡ್ಡಮ್ಮ. ಆಚಾರ ವ್ಯವಹಾರಕ್ಕೆ, ಸಂಸ್ಕೃತಿ ಸಂಪ್ರದಾಯಕ್ಕೆ ಆ ಸರ ಒಂದ್ ಗುರ್ತು ಅಂತ ಹೇಳ್ಬೋದು. ನೀನ್ ಈ ತರ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಸಾರಿ ಅಕ್ಕ, ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಮಾಡಿದ್ಲು, ಕ್ಷಮಿಸಿ ಅಕ್ಕ. ಅವಳು ಚಿಕ್ಕವಳೆ, ನೀನಾದ್ರೂ ಹೇಳ್ಬೇಕಲ್ವಾ? ಈ ಮನೆ ಆಚಾರನ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರೇ ಮರೆತರೂ ಕೂಡ ಅದು ತಪ್ಪೆ. ಆ ತಪ್ಪು ಇನ್ನೊಂದ್ಸಲ ಆಗ್ಬಾರ್ದು. ಮತ್ತೆ ಯಾವತ್ತೂ ಹಿಂಗಾಗಲ್ಲ ದೊಡ್ಡಮ್ಮ. ಭಾಗ್ಯ, ನನ್ ಕೋಪನ ಹೀಗ್ ನೋಡಿ ನೀನ್ ಗಾಬರಿ ಆಗೋದ್ ಬೇಡ. ಅದ್ರ ಹಿಂದಿರೋ ಉದ್ದೇಶನ ನೀನ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಸರ ನಿಂದೆ. ಯಾಕೆ ಭಾಗ್ಯ ಆ ಸರನ ಹಾಗೆ ನೋಡ್ತಾ ಇದ್ಯಾ? ಈ ಸರ
ಈ ಸರ ಒಂದಿನ ಒಡವೆ ಶಾಪಲ್ಲಿ ನನ್ನ ಕುತ್ತಿಗೆಗೆ ಬಿದ್ದಿತ್ತು. ನಿನ್ ಕುತ್ತಿಗೆಗೆ ಬಿದ್ದಿತ್ತಾ? ಹೌದು, ಇದಕ್ಕಿದ್ದಾಗೆ ಅದು ಭಾಗ್ಯ, ಆವತ್ತು ಆ ಸರ ಬಿದ್ದಿದ್ದು ನಿನ್ ಕುತ್ತಿಗೆಗ? ಹಾ. ಹೌದಣ್ಣ, ನಿನಗೆ ಗೊತ್ತಿಲ್ಲ, ಆ ಸಿಚುವೇಶನ್ ಅಲ್ಲಿ ನಾನು ಹೇಳೋದಕ್ಕೂ ಆಗ್ಲಿಲ್ಲ. ಅರವಿಂದ, ನೋಡಿದ್ಯಾ ದೇವ್ರ ಲೀಲೆ? ಈ ಸರ ಯಾರಿಗ್ ಸೇರ್ಬೇಕು ಅಂತ ಆ ದೇವ್ರು ಮುಂಚೆನೇ ನಿರ್ಧಾರ ಮಾಡಿದ್ದ. ಭಾಗ್ಯ, ಈ ಸರ ನಮ್ಮತ್ತೆ ಅವ್ರಿಗೆ ಅವರತ್ತೆ ಕೊಟ್ಟಿದ್ರು, ನಮ್ಮತ್ತೆ ನನಗೆ ಕೊಟ್ರು, ನಾನು ನನ್ನ ಸೊಸೆಗೆ ಕೊಡ್ತಾ ಇದ್ದೀನಿ. ನೀನ್ ಈ ಸರನ್ ಹಾಕೊಂಡು ಮದ್ವೆ ಮಂಟಪದಲ್ಲಿ ಕೂತ್ಕೋಬೇಕು. ಸರಿ ಅತ್ತೆ. ಅಪ್ಪಿ ತಪ್ಪಿ ಕೂಡ ಈ ಸರದ ವಿಷಯವಾಗಿ ನಿರ್ಲಕ್ಷ್ಯ ಮಾಡಬೇಡ. ಇದನ್ನ ಹುಷಾರಾಗಿ ನೋಡ್ಕೋಬೇಕು. ನಿನ್ ಹತ್ರನೇ ಇಟ್ಕೊಂಡು ಮದ್ವೆಗೆ ಹಾಕು. ತಗೊಮ್ಮ. ಎಲ್ರೂ ಇಷ್ಟು ಸತಿ ಹೇಳ್ತಿದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಇದು ತಲೆಮಾರಿನಿಂದ ಬಂದಿರೋದು. ಇದು ಈ ಮನೆ ಸೊಸೆ ಕತ್ತಲಿಲ್ಲದೆ ಯಾವ ಶುಭ ಕಾರ್ಯನೂ ನಡೆಯಲ್ಲ. ಇದೇನಾದ್ರೂ ಕೈ ಜಾರಿದ್ರೆ ನಾವ್ ನಂಬಿರೋ ಆಚಾರಕ್ಕೆ ಭಂಗ ಆದ ಹಾಗೇನೆ. ಅದನ್ನ ಸಹಿಸ್ಕೊಳ್ಳಲ್ಲ ಭಾಗ್ಯ. ಅತ್ತೆ, ನೀವ್ ಕೊಟ್ಟಿರೋ ಈ ಸರನ ಮತ್ತೆ ನನ್ ಮನ್ಸಲ್ಲಿರೋ ನಿಮ್ ಮಗನ್ನ ನನ್ ಉಸಿರಿನ ಹಾಗೆ ಕಾಪಾಡ್ಕೋತೀನಿ ಅತ್ತೆ. ಈ ಮಾತ್ ಸಾಕು ಭಾಗ್ಯ. ಹೋಗಮ್ಮ. ಅಲ್ಲಪ್ಪ ಮಿತ್ರ, ಏನ್ ಹೇಳಿ ತಾತ? ಈಗ ಹುಡುಗನ್ ಕೇಳೋದು ಸರಿ ಹೋಗುತ್ತೋ ಇಲ್ವೋ? ಏನಾಯ್ತು ತಾತ? ಅಯ್ಯೋ, ಏನಿಲ್ಲಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.